ಹಲೋ, ನಮಸ್ಕಾರ ಸರ್, ನಾನು ಪುಷ್ಪ. ಹಾಂ ಹೇಳಿ, ಗೊತ್ತಾಯ್ತು. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ಅವತ್ತು ಇಡ್ಲಿ ಉಪ್ಪಿಟ್ಟು ಮಾಡಿದ್ದು ನಿಮ್ಗೆ ಇಷ್ಟ ಆಯ್ತಾ ಸರ್? ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಬ್ರೆಡ್ ಉಪ್ಪಿಟ್ಟು ಮಾಡಿದ್ದು ನಿಮಗೆ ಕೊಡೋಕ್ಕೆ ಆಗಲಿಲ್ಲ ನೋಡಿ. ಪರವಾಗಿಲ್ಲ. ಏನಾದರೂ ಮಾತಾಡೋದಿತ್ತಾ? ಹೌದು ಸರ್, ಒಂದು ವಿಷಯ ತಿಳ್ಕೊಬೇಕಾಗಿತ್ತು. ಕೇಳಿ. ಅದು ಕೋಟೆ ಬೀದಿ ಹತ್ರ. ಹಲೋ ಹಲೋ, ಕೋಟೆ ಬೀದಿ ಹತ್ರ? ಹಲೋ ಹಲೋ. ಅಯ್ಯೋ, ಸರಿಯಾದ ಟೈಮ್ಗೆ ದುಡ್ಡೆಲ್ಲ ಖಾಲಿ ಆಗೋಯ್ತು. ಹಲೋ. ಅಮ್ಮ, ಎಲ್ಲಿ ಹೊರಟೆ ಅಮ್ಮ? ಫೋನಲ್ಲಿ ಕರೆನ್ಸಿ ಆಗ್ಬಿಟ್ಟೈತಲ್ಲ, ದೇವಸ್ಥಾನ ಎಲ್ಲಿದೆ ಅಂತ ತಿಳ್ಕೊಂಬರ್ಬೇಕಲ್ಲ, ಅದಕ್ಕೆ ದುಡ್ಡು ಹಾಕಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಅಮ್ಮ, ದೇವಸ್ಥಾನ ಎಲ್ಲಿದೆ ಅಂತ ನನಗೆ ಗೊತ್ತಾಯ್ತು. ನಿಂಗೆ ಗೊತ್ತಾಯ್ತಾ? ಎಲ್ಲಿದೆ? ಬಾ, ನಾನು ಕರ್ಕೊಂಡು ಹೋಗ್ತೀನಿ. ತಾಯಿ ಅಲ್ಲವಾ, ಕೊನೆಗೂ ಕಂಡ್ಬಿಟ್ಟಲ್ಲವಾ. ಅನು, 3 ಗಂಟೆ ಆಯಿತು, ಇನ್ನು ಉಳಿದಿರೋದು ಬರೀ 3 ಗಂಟೆ ಅಷ್ಟೇ. ನೀ ಹಿಂಗೆ ಸೈಲೆಂಟ್ ಆಗಿದ್ರೆ ಹೇಗೆ? ಆರ್ಯ ಸರ್ ಎಲ್ಲಿರ್ತಾರೆ ಇಷ್ಟೊತ್ತಿಗೆ? ಗೊತ್ತಿಲ್ಲ ರಮ್ಯಾ, ಮೇ ಬಿ ಆಫೀಸಲ್ಲಿರ್ಬೋದು. ಹಾಗಾದ್ರೆ ಇದ್ಬಿಡು, ಈ ಬ್ಯಾಗ್ ತಗೋ, ಹೊರಡು ಆಫೀಸ್ಗೆ. ರಮ್ಯಾ, ಎಲ್ಲ ಗೊತ್ತಿದ್ದು ಯಾಕೆ ಹಿಂಗೆ ಮಾಡ್ತಿದ್ಯಾ ಅನು? ಆರ್ಯ ಸರ್ನ ಮೀಟ್ ಮಾಡೋದು ಬಿಟ್ಟು ಎಲ್ಲೋ ಇರೋ ದೇವಸ್ಥಾನ ಹುಡ್ಕೊಂಡು ಹೋಗ್ತಿದ್ಯಲ್ಲ, ಏನಾಗಿದೆ ನಿನಗೆ? ನೋಡನು, 6 ಗಂಟೆ ಒಳಗೆ ನೀನು ಆರ್ಯ ಸರ್ನ ಮೀಟ್ ಮಾಡಿಲ್ಲ ಅಂದರೆ ನಿನ್ನ ಕನಸೆಲ್ಲ ಇವತ್ತು ಮುಗ್ದಂಗೆ. ಇಲ್ಲ ರಮ್ಯಾ, ನಂಗೆ ಆ ಜೋಗ್ತಿ ಹೇಳಿದ ಮಾತುಗಳೇ ತುಂಬ ಕಾಡ್ತಿದೆ. ಅಮ್ಮ ಕರಿತಿದ್ದಾಳೆ, ಹೋಗು, ಉಡಿ ತುಂಬು, ಎಲ್ಲನೂ ಅವಳೇ ನೋಡ್ಕೋತಾಳೆ ಅಂತ ಹೇಳಿದ್ಲು. ನಂಗೆ ಯಾಕೋ ಅವಳು ಹೇಳ್ದಂಗೆ ಮಾಡೋದೇ ಸರಿ ಅನ್ನಿಸ್ತಿದೆ. ಅವಳನ್ನ ನಂಬಿದ್ರೆ ಅವಳೇ ಒಂದು ದಾರಿ ತೋರಿಸ್ತಾಳ ಅಂತ ನೋಡೋಣ. ಆರ್ಯ, ಬೇಡಮ್ಮ. ಬಾದಾಮ್ ಹಲ್ತಾರಲ್ಲ? ಏನು ಬೇಡಮ್ಮ. ಯಾಕಪ್ಪ, ಹುಷಾರಿಲ್ವಾ? ಇತ್ತೀಚೆಗೆ ಚಿಂತೆಲಿದೆಯಾ ಅಂತ ಮಾತ್ರ ಗೊತ್ತಾಗ್ತಾ ಇದೆ, ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಮುಂದೆ ನಾನೆಲ್ಲಿ ಪ್ರಶ್ನೆ ಕೇಳ್ತೀನಿ ಅಂತ ರಾಜಿ ಆಗ್ಬಿಟ್ಯಾ? ಹಾಗೇನಿಲ್ಲಮ್ಮ, ಸುಮ್ಮನೆ ಮಾಮೂಲಿ ಚಿಂತೆಗಳಷ್ಟೇ. ಮಗ ಏನೇ ಮಾಡಿದ್ರೂ ಅಮ್ಮನಿಗೆ ದೊಡ್ಡದಾಗೆ ಕಾಣಿಸುತ್ತಲ್ವ, ಅದೇ ಥರ ನನ್ನ ಚಿಕ್ಕ ಚಿಂತೆನೂ ನಿಮಗೆ ದೊಡ್ಡದಾಗೆ ಕಾಣಿಸ್ತಿದೆ ಅಷ್ಟೇ. ಮನೇಲಿ ನಡೆದಿದ್ದ ಗಲಾಟೆಲಿ ನಿನ್ನ ಗಮನಿಸ್ಕೊಳ್ಳೋಕೆ ಆಗ್ಲಿಲ್ಲ ಆರ್ಯ. ಈಗ ನೋಡ್ಕೋತಿದ್ದೀರಲ್ಲ, ಅಷ್ಟು ಸಾಕು. ಯಾರಿಗಾದ್ರೂ ಬರ್ತೀನಿ ಅಂತ ಮಾತು ಕೊಟ್ಟಿದ್ಯಾ ಆರ್ಯ? ಪದೇ ಪದೇ ಗಡಿಯಾರ ನೋಡ್ಕೋತಿದ್ಯಲ್ಲ, ಅದಕ್ಕೆ ಕೇಳಿದೆ. ಹಾಗೇನಿಲ್ಲಮ್ಮ, ಸುಮ್ಮನೆ ನೋಡಿದೆ ಅಷ್ಟೇ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಮಾನಸಿ ಕೈಲಿ ಉಡಿ ತುಂಬಿಸೋಣ ಅಂತ. ಎಲ್ಲ ಸರಿ ಹೋದರೆ ಹರಕೆ ತೀರ್ಸೋಣ ಅಂತಿದ್ದೆ. ನೀನು ಬಾರ್ಯ, ಹೋಗಿ ಬರೋಣ. ನಾನು ಬಂದು ಏನು ಮಾಡಲಿ ಅಮ್ಮ, ನೀವೆಲ್ಲ ಹೋಗ್ಬಿಟ್ಟು ಬನ್ನಿ.
ನೀನು ಸಿಗೋದೇ ಕಡಿಮೆ, ಯಾವಾಗಲೋ ಒಂದ್ಸಲ ಹೋಗ್ತೀವಿ, ಇದಕ್ಕೂ ಬರಲ್ಲ ಅಂದರೆ ಬಾ ಹೋಗಿ ಬರೋಣ ಆರ್ಯ. ಅದು ನಾನು ಸರಿ, ನಿನ್ನಿಷ್ಟ. ಸರಿ ಬರ್ತೀನಿ. ಸರಿ, ಹಾಗಾದ್ರೆ ಮಾನ್ಸಿಗೂ ಹರ್ಷಗೂ ಹೇಳಿ ಬರ್ತೀನಿ. ಪುಷ್ಪ ತಗೊಳ್ಳೆ. ಇವತ್ತು ಅಂಗಡಿಗೆ ಹೋಗಿದ್ದು ಲೇಟು, ಮಧ್ಯದಲ್ಲಿ 30 ಫೋನು, ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಅಂತ. ಎಷ್ಟು ಕೆಲಸ ಅಂತ್ಯ. ಇವತ್ತು ಸಂಕ್ರಾಂತಿ ಮಾಲ್ ಬೇರೆ ಬಂದು ಇಳಿತಾ ಇದೆ. ಅಯ್ಯೋ ವಟ ವಟ ಅನ್ಬೇಡ, ಸುಮ್ಮನೆ ಇರು. ನಿಂಗೇನೆ ಗೊತ್ತು, ನಮ್ಮ ಯಜಮಾನ ಮೊದಲ ಥರ ಆಗಿದ್ದಿದ್ರೆ ಮನೆಗೆ ಓಡಿಸಿರೋನು. ಈಗ ಆ ಥರ ಅಲ್ಲ. ನಾನು ಎಷ್ಟೊತ್ತಿಗೆ ಹೋಗಬೇಕು ಅಂದ ತಕ್ಷಣನೇ ಹೋಗಿ ಸುಬ್ಬಣ್ಣವ್ರೆ ಅಂದ್ಬಿಟ್ಟು ಆಟೋ ದುಡ್ಡು ಬೇರೆ ಕೊಟ್ಟು ಕಳಿಸ್ತಾನೆ. ಎಲ್ಲ ಆರ್ಯ ಸರ್ ಕೃಪೆ. ಸುಬ್ಬು, ಇದು ಮನೆ, ಅಂಗಡಿ ಅಲ್ಲ. ಒಂದೇ ಸಮ ಒಟ ಒಟ ಅಂತ ಮಾತಾಡಬೇಡ. ಅನು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದಾಳೆ. ಇವತ್ತೇ ಹೋಗ್ಬೇಕಾನು? ಅದು ಪ್ಲೀಸ್ ಏನೂ ಕೇಳಬೇಡಿ, ನಾವು ಇವತ್ತೇ ದೇವಸ್ಥಾನಕ್ಕೆ ಹೋಗೋಣ. ಸರಿ, ನೀವು ರೆಡಿಯಾಗಿ ಅಪ್ಪ. ನೀವು ಹುಷಾರಾಗಿದೆಯಾ ಬಂಗಾರ? ಎಲ್ಲ ಓಕೆನಾ? ಹ್ಞೂ ಅಪ್ಪ, ನಂಗೇನೂ ಆಗಿಲ್ಲ. ಏನೇ ಆಗಲಿ ಇವತ್ತು ಅಮ್ಮನ ದರ್ಶನ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅನು, ರಮ್ಯಾ ಹಾಗೋದ್ಲು? ಅಪ್ಪ ನೀವು ರೆಡಿಯಾಗಿ. ಸುಬ್ಬು, ಅವಳಿಗೆ ಏನು ಪ್ರಶ್ನೆ ಮಾಡಬೇಡ. ಇವತ್ತು ಅಷ್ಟಮಿ, ಅವಳೇ ದೇವಿ ದರ್ಶನಕ್ಕೆ ಹೋಗ್ಬೇಕು ಅಂತ ಹೇಳಿದಾಳೆ. ದೇವಿ ದರ್ಶನ ಮಾಡಿಕೊಂಡು ಉಡಿ ತುಂಬಿಟ್ಟು ಬಂದರೆ ನಮ್ಮ ಮನ್ಸಿಗೂ ಸಮಾಧಾನ ಆಗುತ್ತೆ. ನಾನು ಬೇಗ ರೆಡಿ ಆಗ್ತೀನಿ, ನೀನು ಬೇಗ ರೆಡಿ ಆಗೋಗು. ನನಗೆ ಮೋಸ ಮಾಡ್ತಾರಾ? ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ ಮಾನ್ಸಿ. ಅವ್ರು ಸಿಕ್ಕಾಕೊಂಡ್ರೆ ನಾನು ಸಾಯ್ಸಾಕ್ತೀನಿ. ಹರ್ಷ, ಎಲ್ಲಿಗೆ ಹೊರಟ್ರಿ? ಆಗಿದ್ದೆಲ್ಲ ಸಾಕು, ಈಗ ಎಲ್ಲಿಗೂ ಹೋಗ್ತಿಲ್ಲ. ನಿಮ್ಮ ಹೆಲ್ತ್ ಬೇರೆ ಸರಿಗಿಲ್ಲ. ನನಗೇನಾಗಿದೆ ಮಾನ್ಸಿ? ಐ ಆಮ್ ಆಲ್ ರೈಟ್. ಅವರು ಮೋಸ ಮಾಡಿರೋದು 1-2 ರೂಪಾಯಿ ಅಲ್ಲ, ಆಲ್ಮೋಸ್ಟ್ 2 crores. ಐ ಆಮ್ ಗೋಯಿಂಗ್. ಹರ್ಷ, ಮಾನ್ಸಿ, ಹರ್ಷ ಎಲ್ಲಿಗೆ ಹೊರಟೆ? ಅಮ್ಮ, ನನಗೆ ಸ್ವಲ್ಪ ಕೆಲಸ ಇದೆ.